ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ರಾಜ್ಯದಲ್ಲಿ ಈ ವಿಂಡ್ ಪವರಿಂದ ಮತ್ತು ಈ ಸೋಲಾರ್ ಪವರಿಂದ ಒಟ್ಟು ಇನ್ನೂ 25,000 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡೋ ಸಾಮರ್ಥ್ಯ ಇದೆ. ಆದರೆ ನಮ್ಮಲ್ಲಿ ಆ ಕಡೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಅನ್ನೋದು ಒಂದು ಆರೋಪ. ಅದರ ಜೊತೆಗೆ ಮೊನ್ನೆ ತಾವು ಇತ್ತೀಚೆಗೆ ಆನ್ಲೈನ್ ಮೂಲಕ ಈ ಸೋಲಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಗುತ್ತಿಗೆ ಕೊಡ್ತಕ್ಕಂಥದ್ದು. ಸರ್, ಒಬ್ಬ ಬಡ ರೈತನಿಗೂ ಸಿಗಲಿಲ್ಲ ಅನ್ನೋ ಗಂಭೀರ ಆರೋಪ ಇದೆ. ಅದ್ರ ಜೊತೆಗೆ ತಮಗೆ ಭಾಳ ಆಪ್ತರಾದವರಿಗೆ ಮತ್ತು ಅವರ ಬಂಧುಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಲಾಯಿತು ಅನ್ನೋಂಥದ್ದು. ನೋಡಿ, ಯಾವ ಇನ್ವೆಸ್ಟಿಗೇಷನ್ ಬೇಕಾದ್ರೆ ಆಗಲಿ, ನಾನು ರೆಡಿ ಇದ್ದೀನಿ. 1,000 ಮೆಗಾವ್ಯಾಟ್ ಫಸ್ಟ್ ಲಾಟಲ್ಲಿ ನಾವು ಬಿಟ್ಟು 200 ಮೆಗಾವ್ಯಾಟು ರೂಫ್ ಟಾಪ್ಗೆ, 300 ಮೆಗಾವ್ಯಾಟ್ ರೈತರಿಗೆ, 500 ಮೆಗಾವ್ಯಾಟು ಟೆಂಡರ್ಗೆ ಅಂತ ಅವಕಾಶ ಮಾಡಿಕೊಟ್ಟು. ಸೊ ಒಂದು ಬೆಲೆ 8 ರೂಪಾಯಿ 40 ಪೈಸೆ ಅಂತೇಳಿ ಹಿಂದೆ ನಮ್ಮ KRC ಅವರು ಒಂದು ಟ್ಯಾರಿಫನ್ನು ನಿಗದಿ ಮಾಡಿದರು. ಆ ಟ್ಯಾರಿಫಲ್ಲೇ ಅವಕಾಶ ಮಾಡಿಕೊಟ್ಟು. ಈ ರೈತರಿಗೆ ಯಾವ ರೀತಿ ಕೊಡಬೇಕು? ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಕೊಡಬೇಕು. ಈಗ ಪಂಚಾಯತಿಲಿ ನಮ್ಮ ಮೆಂಬರ್ಗಳು ಏನಾದ್ರು ಕಾರ್ಡ್ ಮಾಡಿಸ್ಬೇಕಾದ್ರೆ ಇಲ್ಲ ಇನ್ನೊಂದು ಅರ್ಜಿ ಹಾಕಬೇಕಾದ್ರೆ ಎಲ್ಲದಕ್ಕೂ ಕೂಡ ಇವತ್ತು ಹಳ್ಳಿಗಳಲ್ಲಿ ಆನ್ಲೈನ್ ಸಿಸ್ಟಮ್ ಇದೆ, ಜಾರಿದೆ. ನಮ್ಮ ಹಳ್ಳಿಗಳಲ್ಲಿ ಕೂಡ ಇದೆ. ಈ ಸಂದರ್ಭದಲ್ಲಿ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟು, ನೀವು ಯಾವ ರೀತಿ ಟ್ರೈನಿಂಗ್ ಹೋಗಬೇಕು, ಯಾವ ರೀತಿ ಅರ್ಜಿ ಹಾಕಬೇಕು, ಇಷ್ಟು ಇದೆ ನಿಮ್ಗೆ ಅವಕಾಶ ಅಂಥೇಳಿ ವಾರಗಟ್ಟಲೆ ಅವ್ರಿಗೆಲ್ಲ ಅವಕಾಶ ಕೊಟ್ಟು, ಈ ರೀತಿ ಕೊಡಬೇಕು, ಈ ರೀತಿ ನೀವು ಮಾಡಬೇಕು ಅಂತ ಪ್ರತಿಯೊಂದು ಫೇಸ್ ಬೈ ಫೇಸ್ ಕೂಡ ಟ್ರೈನಿಂಗ್ ಕೊಟ್ಟು, ಅಡ್ವರ್ಟೈಸ್ಮೆಂಟ್ ಕೊಟ್ಟು, ಅಸೆಂಬ್ಲಿಲಿ ಮಾತಾಡಿ ಎಲ್ಲ ಪ್ರಚಾರ ಮಾಡಿ ನಾನು ಇದನ್ನು ಟೆಂಡ್ರು ಮತ್ತೊಂದು ಮಾಧ್ಯಮಗಳಲ್ಲಿ ಎಲ್ಲ ಮಾಧ್ಯಮಗಳು ಕೂಡ ಅನೇಕ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವಕಾಶ ಮಾಡಿದೆ. 300 ಮೆಗಾವ್ಯಾಟ್ಗೆ ಹೇಳ್ತಾ ಇದ್ದೀನಿ, 27,000 ಜನ ಲಾಗಿನ್ ಆದರು. 27,000 ಜನ ಆಗಿದ್ದಾರೆ. ಬರೀ 7 ನಿಮಿಷ ಅಂತ ಅಲ್ಲ, 27,000 ಜನ ಪ್ರಯತ್ನ ಮಾಡಿದ್ದಾರೆ. ಒಬ್ಬ 2 ಮೆಗಾವ್ಯಾಟ್ ಅಂದರೂ ಕೂಡ 10 ಎಕರೆ ಅಂತೂ ಕೂಡ 1.25 ಲಕ್ಷ ಎಕರೆಗೆ ಜನ ಮುಂದೆ ಬಂದ. 7 ಕೋಟಿ ರೂಪಾಯಿ ಅಂತ ಅಂದರೆ 1.25 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹಾಕಲಿಕ್ಕೆ ರೈತರ ಹೆಸರಲ್ಲಿ ಜನ ಮುಂದಕ್ಕೆ ಬಂದರು. ರೈತ ಅವನ ಹೆಸರಿಗೆ ಅರ್ಜಿ ಹಾಕ್ದ. ರೈತ ತನ್ನ ಸ್ವಂತ ಜಮೀನಲ್ಲಿ ಇದ್ದರೆ ಮಾತ್ರ, ಅವನು ಜಮೀನ್ದಾರ ಇದ್ದರೂ ಮಾತ್ರ ಆ ದಿನ ಅರ್ಜಿ ಹಾಕೋನು ಅವನ ಹೆಸರಲ್ಲಿ ಇದ್ದರೆ ಮಾತ್ರ ಅವನು ಅರ್ಜಿ ಹಾಕಲಿಕ್ಕೆ ಅರ್ಥ. ಇದು ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟು. ಬೇಕಾದವರು ಹಿಂದೆ ಕೂತ್ಕೊಂಡು ಮಾಡಿಸಿರ್ಬೋದು, ಬೇಕಾದವರು ಸಪೋರ್ಟ್ ಮಾಡ್ಬೋದು, ಅವನೇ ಮಾಡಿರ್ಬೋದು. ಬಟ್ ಅವನಿಗೆ ಫಾರ್ಮರ್ಗೆ ಮಾತ್ರ ನಾವು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀವಿ, ಬೇರೆಯವ್ರಿಗೆಲ್ಲ ಅಗ್ರಿಮೆಂಟ್ ಮಾಡಿಕೊಳ್ಳ. ನನ್ನ ಪಾಲಿಸಿನ ನೋಡಿಬಿಟ್ಟು ಇಡೀ ನ್ಯಾಷನಲ್ ಲೆವೆಲ್, ಇದನ್ನು ಗಮನದಲ್ಲಿ ತಿಳ್ಕೊಳ್ಳಿ, ನನ್ನ ಪಾಲಿಸಿನ ನೋಡಿಬಿಟ್ಟು ಇಡೀ ನ್ಯಾಷನಲ್ ಲೆವೆಲಲ್ಲಿ ಈ ಪಾಲಿಸಿನ ರಾಷ್ಟ್ರ ಮಟ್ಟದಲ್ಲಿ ತಂದಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ತಂದ್ಬಿಟ್ಟು ಏನು ಹೇಳಿದ್ದಾರೆ ಅಂತಂದರೆ, ಈ ಟ್ರಾನ್ಸ್ಪರೆಂಟ್ ಪಾಲಿಸಿ ಏನಿದೆ ಆನ್ಲೈನ್ ಸಿಸ್ಟಮ್, ಯು ಹ್ಯಾವ್ ಟು ಫಾಲೋ ಕರ್ನಾಟಕ ಅಂತ ಹೇಳಿದ್ದಾರೆ. ಐ ಆಮ್ ಟೆಲಿಂಗ್ ಯು, ಸೆಂಟ್ರಲ್ ಗೌರ್ಮೆಂಟ್ NIC ಸೆಂಟ್ರ್ ಇದನ್ನು ಮಾಡಿರೋದು. ಎನಿ ಇನ್ವೆಸ್ಟಿಗೇಷನ್, ನನಗೆ ಯಾರೊಬ್ಬರು ಅರ್ಜಿ ಬರೆದಿದ್ದಾರೆ, ನನಗೆ ಗೊತ್ತು ಯಾರು ಬರೆದಿದ್ದಾರೆ, ಯಾರು ಅಡ್ವೊಕೇಟು. ನಾನು ಇವತ್ತು ಜಸ್ಟ್ ಆರ್ಡರ್ ಫಾರ್ ಇನ್ವೆಸ್ಟಿಗೇಷನ್ ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಹಾಕಿದರೆ ಎಸ್ ಐ ವಿಲ್ ಹೋಲ್ಡ್ ಇಟ್ ರೆಸ್ಪಾನ್ಸಿಬಲ್. ಹಿಂದೆ ನನಗೆ ಗೊತ್ತಿದ್ದು, ಹಿಂದೆ ಇಂಜಿನಿಯರ್ಗಳನ್ನ ನಾನು ಹೇಳ್ತಲ್ಲ, ಪೆನ್ನು ಪೇಪರಲ್ಲಿ ಪೆನ್ಸಿಲಲ್ಲಿ ಮಾರ್ಕ್ಸ್ ಹಾಕಿದಂಥ ಘಟನೆ ಯಾರು ಹೇಳ್ಬಿಡಿ ಸರ್, ಸುಮ್ಮನೆ ಪೆನ್ಸಿಲಲ್ಲಿ ಬರೆದ್ರು ಪೆನ್ಸಿಲಲ್ಲಿ. ಐ ಡೋಂಟ್ ವಾಂಟ್, ಎಲ್ಲರಿಗೂ ಗೊತ್ತಿದೆ, ಅದು ಚರ್ಚೆ ಬೇಡ ಈಗ ಸದ್ಯಕ್ಕೆ, ಅದೆಲ್ಲ ಅವಶ್ಯಕತೆ ಇಲ್ಲ, ಇದು ಬೇಡ. ಸೊ ಯಾರು ಅದಕ್ಕೆಲ್ಲ ಫೇಮಸ್ಸು ಏನೇನು ನನಗೆ ಗೊತ್ತಿಲ್ಲ ಸರ್, ವೀಕ್ಷಕರಿಗೂ ಗೊತ್ತಿರಲ್ಲ ಪಾಪ. ನೀವು ಬಹಿರಂಗವಾಗಿ ಹೇಳ್ಬಿಟ್ರೆ ಆಯ್ತಲ್ಲ ಸರ್. ಸಂದರ್ಭ ಬರಲಿ, ಅದನ್ನು ಮಾತಾಡ್ತೀನಿ ಬಿಡಿ, ಈಗ ಬೇಡ. BBMP ರಿಸಲ್ಟ್ಸು ನಿಮಗೆಲ್ಲೋ ಒಂದು ಕಡೆ ಬೇಜಾರು ಉಂಟು ಮಾಡಿದೆ ಅಂತ? ಖಂಡಿತ ನಮಗೆ 110, 112 ಬರಬೇಕಾಗಿದೆ. ಆ ಪಾರ್ಟ್ ಅಲ್ಲ ಸರ್, ಮತ್ತು ನಂತರದ ಬೆಳವಣಿಗೆಗಳು ನನಗೆ ಯಾಕೆ ಬೇಜಾರು? ಎಲ್ಲೋ ತಾವು ಪ್ರಬಲವಾಗಿ ವಿರೋಧಿಸ್ತಾ ಇರ್ತಕ್ಕಂಥ ಪಾರಂಪರಿಕ ಎದುರಾಳಿಗಳನ್ನು ಅನಿವಾರ್ಯವಾಗಿ ಕೈ ಹಿಡಿಬೇಕಾಗಿ ಬಂತಲ್ಲ ನಿಮ್ಮ ಪಕ್ಷ, ಅದು ಎಲ್ಲ ಒಂದು ಕಡೆ ನೋವು ಉಂಟು ಮಾಡಿರಬೇಕು ಅಂತ. ಪಾಲಿಟಿಕ್ಸ್ ಇಸ್ ಎ ಆರ್ಟ್ ಆಫ್ ಪಾಸಿಬಿಲಿಟಿ ಅಂತ. ರಾಜಕೀಯದಲ್ಲಿ ಎಲ್ಲ ಸಾಧ್ಯತೆಗಳ ಕಲೆ. ನಾವು ಯಾರು ಯಾವ ಸಂದರ್ಭದಲ್ಲಿ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ದೇವೇಗೌಡರಿಗೆ ಒಂದು ಹೆಣ್ಮಗಳನ್ನು ಕ್ಯಾಂಡಿಡೇಟ್ ಹಾಕಿ ಸೋಲಿಸ್ದೆ. ಇನ್ ದಿ ಪ್ರೋಸೆಸ್ ನನ್ನ ಸರ್ಕಾರದಲ್ಲಿ ಇರಬಾರ್ದು ಅಂತ ಒಂದು ಕಂಡೀಷನ್ ಹಾಕಿದ್ರು. ಕೃಷ್ಣ ಅವ್ರಿಗೆ ಅಧಿಕಾರ ಕೊಡಬಾರ್ದು ಅಂತ ಕಂಡೀಷನ್ ಹಾಕಿದ್ರು. ಯು ಹ್ಯಾವ್ ಟು ಆಕ್ಸೆಪ್ಟ್. ನನಗೆ ಸೋನಿಯಾ ಗಾಂಧಿಯವರು ಹೇಳಿದ್ರು, ಇಲ್ಲ ಹೋಗಿ ಗೌಡ್ರ ಹತ್ರ ಮಾತುಕತೆ. ನಮ್ಮ ನಟ್ವರ್ ಸಿಂಗ್ ಇವತ್ತಿನ ಬದುಕಿದ್ದಾರೆ, ಇವತ್ತು ವಿಲಾಸರಾವ್ ದೇಶ್ಮುಖ್ ಇಲ್ಲ. ಅವ್ರು ನನ್ನ ಕರೆದೇ ಹೇಳಿದ್ರು, ಸೋನಿಯಾ ಗಾಂಧಿ ಹೇಳಿದ್ದಾರೆ, ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಮಾತಾಡ್ಕೊಂಡು ಬನ್ನಿ, ನಾನು ಐ ವಿಲ್ ಆಸ್ಕ್ ಹಿಮ್ ಟು ಜಾಯಿನ್ ದಿ ಗೌರ್ಮೆಂಟ್ ಅಂತೇಳಿ. ಕಾಂಗ್ರೆಸ್ ಕೊಟ್ಟರು ಕೊಡಲಿ, ಇಲ್ಲ ಬೇಡ. ಇದಕ್ಕೆ ನನ್ನ ಸ್ನೇಹಿತರುಗಳು ಎಷ್ಟೋ ಜನ ಸಾಕ್ಷಿ ಇದ್ದಾರೆ.
ಸೊ ಹಂಗೆ ಕೆಲವು ಸಂದರ್ಭದಲ್ಲಿ ರಾಜಕೀಯದಲ್ಲಿ ಬರ್ತದೆ. ಸೊ ಹಂಗೆ ಪಾಲಿಟಿಕ್ಸಲ್ಲಿ ಏನು ಬೇಕಾದ್ರೂ ಆಗಲಿಕ್ಕೆ ಸಾಧ್ಯತೆ ಉಂಟು. ಇವತ್ತು ನಂದು ಬಿಡಿ ಸ್ವಾಮಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ವಿರೋಧ ಮಾಡ್ಕೊಂಡು ಬರಲಿಲ್ವೇ? ನಡೆದಂಥ ವಾರಗಟ್ಟಲೆ ಹಿಂದೆ ಅದು ವಾರ 15 ದಿನದಿಂದ ಏನೇನು ನಡೀತು? ಅವಿಶ್ವಾಸ ನಿರ್ಣಯ ಮಾಡಿದ ಸಂದರ್ಭದಲ್ಲಿ ಏನೇನು ನಡೀತು? ಕೆಲವು ಸಂದರ್ಭದಲ್ಲಿ ರಾಜ್ಯದ ಹಿತ, ಬೆಂಗಳೂರು ಹಿತಕ್ಕೋಸ್ಕರ, ಜನತೆ ಹಿತಕ್ಕೋಸ್ಕರ, ಒಂದು ಸೆಕ್ಯುಲರ್ ಔಟ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗ್ತದೆ. ಪಕ್ಷ ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ನಂದೇನು ವೈಯಕ್ತಿಕ ಅದೇನಿದೆ ಸರ್. ಪಕ್ಷದೊಳಗೆ ಇನ್ನೊಂದು ಮಾತು ಭಾಳ ಚಾಲ್ತಿಲಿಗೆ ಬಂದಿದೆ ಸರ್. 2.5 ವರ್ಷದ ಅವಧಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ನಂತರ ಇನ್ನೊಬ್ರು ಆಗ್ತಾರೆ ಅಂತ. ತಮಗೂ ಎಲ್ಲೋ ಒಂದು ಕಡೆ ಆಸೆ ಇದೆಯಾ ಸರ್? ನಿಮಗೂ ಒಂದು ಅವಕಾಶ ಸಿಗುತ್ತೆ ನೋಡಿ. 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಯಾರಿಗೂ ಅನುಮಾನ ಬೇಡ, ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ತಾವು ಚಾನ್ಸಸ್ಸೇ ಇಲ್ಲ. 5 ವರ್ಷ ಕಂಟಿನ್ಯೂ ಆಗ್ತಾರೆ. ನಾವೆಲ್ಲ ಅವ್ರ ಜೊತೆ ಇದ್ದೇವೆ. ಅವರ ನಾಯಕತ್ವದಲ್ಲಿ ಮತ್ತೆ ಎಲೆಕ್ಷನ್ ಹೋಗ್ತೇವೆ. ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಶಿವಕುಮಾರ್ ಅವರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮ್ಮ ಚಾನೆಲ್ಗೆ ಬಂದು ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಾ. ಹಾಗೆ ತಾವು ಇನ್ನೊಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀರಾ. ಈ ವಿದ್ಯುತ್ ಖರೀದಿ ಹಗರಣದ ಬಗ್ಗೆ ರೇವಣ್ಣ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ಯಾರೇ ಬರಲಿ ಅವ್ರ ಜೊತೆ ನಾನು ಮುಕ್ತ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ನೀವೇ ಏರ್ಪಾಟ್ ಮಾಡಿ, ನೀವೇ ಕರೀರಿ. ಸುವರ್ಣ ಟಿವಿಗೆ ಬರ್ತೀನಿ. ನಾವೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ನೋಟ್ಸ್ ಏನೇನಿದೆ ನಾವೆಲ್ಲ ಹಂಚ್ಕೊಳ್ಳೋಣ. ಅವ್ರು ಏನೇನು ನಾನು ಬೈತಾರೋ ಬೈಲಿ, ಅವ್ರಿಗೇನು ಉತ್ತರ ಕೊಡಬೇಕು ಕೊಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅವರು ಮಂತ್ರಿಗಳಾಗಿ ಕೆಲಸ ಮಾಡಿರೋರು. ನನಗೆ ಯಾವ ಅಧಿಕಾರಿಗಳು ಫೀಡ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಅದೇ ಅಧಿಕಾರಿಗಳು ಫೀಡ್ ಮಾಡೋದು. ನಾವಂತ ವ್ಯಕ್ತಿಗಳು ವೇದಿಕೆಯನ್ನು ಬದುಕಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ವ್ಯಕ್ತಿಗಳು ನಾಯಕರುಗಳು ಬೇರೆ ಆಗ್ಬೋದೇ ಹೊರತು ಆಫೀಸರ್ಸ್ ಮಾತ್ರ ಬದಲಾವಣೆ ಇರುವಲ್ಲ. ತಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.